ಇಗೋ, ನಿನ್ನ ನೇಮಗಳನ್ನು ಪ್ರೀತಿಸುತ್ತೇನೆ, ನಿನ್ನ ನೀತಿಗನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು. ಬುಧವಾರ 25 ಮಾರ್ಚ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 30ನೇ ವಚನ. ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳ ಸಹಿತವಾಗಿ 100ರಷ್ಟು ಸಿಕ್ಕೇ ಸಿಕ್ಕುತ್ತವೆ ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರನ್ನು ಅಂಗೀಕರಿಸಿ ತಮ್ಮನ್ನು ಸಮರ್ಪಿಸಿಕೊಂಡು ಕ್ರಿಸ್ತನ ಹಿಂದೆ ಹಿಂಬಾಲಿಸುವಂಥವರಿಗೆ ಈ ಲೋಕದಲ್ಲಿಯೂ ಆಶೀರ್ವಾದ, ಪರಲೋಕದಲ್ಲಿಯೂ ಕೂಡ ಆಶೀರ್ವಾದ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ತ್ಯಾಗಕ್ಕೆ ತಕ್ಕ ಆಶೀರ್ವಾದಗಳು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ಅನೇಕ ವಿಚಾರಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಒಬ್ಬ ಯವನಸ್ಥನು ಯೇಸುವಿನ ಬಳಿಗೆ ಬಂದು ನಿತ್ಯ ಜೀವಕ್ಕೆ ಅಥವಾ ನಿತ್ಯ ಜೀವ ಪಡೆಯಬೇಕಾದರೆ ನಾನು ಏನನ್ನು ಮಾಡಬೇಕೆಂಬುದಾಗಿ ಪ್ರಶ್ನಿಸಿದನು. ಅದಕ್ಕೆ ಯೇಸು ಅವನ ಮನಸ್ಸನ್ನು ತಿಳಿದುಕೊಂಡು ಅವನ ಮನಸ್ಸು ತನ್ನಲ್ಲಿರುವಂಥ ಸಿರಿವಂತಿಕೆ ಮೇಲಿದೆ ಎಂಬುದಾಗಿ ಹೇಳಿ ಅವನಲ್ಲಿರುವಂಥದ್ದನ್ನು ಎಲ್ಲವನ್ನು ಮಾರಿ ಬಡವರಿಗೆ ಕೊಟ್ಟು ಯೇಸುವನ್ನು ಹಿಂಬಾಲಿಸಬೇಕೆಂಬುದಾಗಿ ಹೇಳಿದನು. ಅದಕ್ಕೆ ಯವನಸ್ಥನು ದುಃಖದಿಂದ ಹೊರಟು ಹೋದನು. ಅದಕ್ಕೆ ಯೇಸು ಸ್ವಾಮಿಯು, ಒಬ್ಬ ಸಿರಿವಂತನು ಪರಲೋಕಕ್ಕೆ ಹೋಗೋದಕ್ಕಿಂತ ಸುಲಭವಾಗಿ ಒಂದು ಒಂಟೆ ಸೂಜಿಯ ಕಣ್ಣಿನಲ್ಲಿ ಹೋಗಬಹುದು ಎಂಬುದಾಗಿ ಹೇಳಿದನು. ಅಂದರೆ ಸಿರಿವಂತಿಕೆಯಲ್ಲಿ ಮನಸ್ಸಿರುವಂಥವರು ಖಂಡಿತವಾಗಿ ಹೋಗಲಿಕ್ಕೆ ಬಹಳಷ್ಟು ಕಷ್ಟ ಎಂಬುದಾಗಿ ಹೇಳಿದನು. ಅದಕ್ಕೆ ಪೇತ್ರನು, ಹಾಗಾದರೆ ನಾವೆಲ್ಲವನ್ನು ಬಿಟ್ಟು ಬಂದಿದ್ದೇವೆ, ನಮ್ಮ ಗತಿ ಏನು ಎಂಬುದಾಗಿ ಕೇಳಿದಾಗ ಯೇಸು ಪೇತ್ರನಿಗೆ ಹೇಳಿದ ಮಾತೇನೆಂದರೆ, ಈ ಲೋಕದಲ್ಲಿ ದೇವರಿಗೋಸ್ಕರವಾಗಿ, ಕ್ರಿಸ್ತನಿಗೋಸ್ಕರವಾಗಿ, ಸ್ವಾರ್ಥಗೋಸ್ಕರವಾಗಿ ಯಾರ್ಯಾರು ಏನೇನು ಬಿಟ್ಟಿದ್ದಾರೋ ಎಲ್ಲವನ್ನು 100ರಷ್ಟು ದೇವರು ಈ ಲೋಕದಲ್ಲಿಯೇ ಸಂಕಟಗಳ ನಡುವೆ ಕೊಡುವಂಥವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಮುಂದಣ ಲೋಕದಲ್ಲಿ ದೇವರ ರಾಜ್ಯದಲ್ಲಿ ವಿಶೇಷವಾದಂಥ ಆಶೀರ್ವಾದವನ್ನು ಕೊಡುತ್ತಾನೆಂಬುದಾಗಿ ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮನ್ನು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಾಗ ನಮ್ಮಲ್ಲಿರ್ತಕ್ಕಂಥದ್ದೆಲ್ಲವನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿ ಕ್ರಿಸ್ತನಿಗೋಸ್ಕರವಾಗಿ ಉತ್ತಮವಾದಂಥ ಸ್ಥಾನ ಕೊಡುವಾಗ ಕ್ರಿಸ್ತನು ನಮಗೋಸ್ಕರವಾಗಿ ಈ ಲೋಕದಲ್ಲೂ ಪರಲೋಕದಲ್ಲಿಯೂ ಉತ್ತಮವಾದದ್ದನ್ನೇ ಕೊಡುವಂಥವನಾಗಿದ್ದಾನೆ. ನಂಬುತ್ತಾ ಸಮರ್ಪಿಸಿಕೊಳ್ಳೋಣ. ಕರ್ತನೇ, ದಯಮಯ ಸ್ವಾಮಿ, ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಲು ನಮ್ಮನ್ನು ಬಲಗೊಳಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.